India is such a beautiful country with so much of natural resources and we have everything except civic sense. ಹಂಪಿಗೆ ಹೋಗ್ತೀವಿ, ಆ ಕಲ್ ಮೇಲೆ ಸವಿತಾ ಅಂತ ಬರ್ತೀವಿ. ಐ ಡೋಂಟ್ ನೋ ಈ ಮೈಂಡ್ ಸೆಟ್ ಏನು ಯಾಕಿದೆ ಅಂತ ನನಗೆ ಅರ್ಥ ಆಗಲ್ಲ. ಲೈಕ್ ಕಸ ಬಿಸಾಕೋದಾಗಲಿ ಇದಾಗಲಿ. ಸಣ್ಣ ದೇಶ ಇನ್ನು 1960s 70sಲ್ಲಿ ಫ್ರೀ ಆಗಿರೋವಂಥ ದೇಶಗಳು ಕಲೋನಿಸಮಿಂದ ಬೇರೆ ಕಡೆಯಿಂದ ಆ ಜನರಿಗೆ ಈ ಸಿವಿಕ್ ಸೆನ್ಸ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಮಾಡಿರುತ್ತೆ. ನಾನು ಒಂದು ಸತಿ ಶ್ರೀಲಂಕಾಗೆ ಹೋಗಿದ್ದಾಗ ಕ್ಯಾಬ್ ಡ್ರೈವರ್ ಗಾಡಿ ಓಡಿಸ್ತಿದ್ದ. ಅಲ್ಲೂ ನಮ್ಮ ಥರ ರೈಟ್ ಸೈಡ್ ಡ್ರೈವಿಂಗ್ ಅಲ್ವಾ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಮಧ್ಯೆ ಒಂದು ಲೈನ್ ವೈಟ್ ಲೈನ್ ಎಳ್ದಿರ್ತಾರಲ್ಲ, ವೈಟ್ ಲೈನ್ ಕಂಟಿನ್ಯೂಸ್ ಆಗಿ ಎಳ್ದಿರ್ತಾರೆ. ಈ ಕಡೆ ಹಿಂಗೆ ಟ್ರಾಫಿಕ್ ಹಿಂಗೆ ಬರ್ತಿರುತ್ತೆ, ಹಿಂಗೆ ಟ್ರಾಫಿಕ್ ಹಿಂಗೆ ಹೋಗ್ತಿರುತ್ತಲ್ವ. ಅವನು ಓವರ್ಟೇಕ್ ಮಾಡ್ತಿರ್ಬೇಕಾದ್ರೆ ಜನರಲಿ ಓವರ್ಟೇಕ್ ಹೆಂಗೆ ಮಾಡ್ತಾರೆ, ಹಿಂಗೆ ಹೋಗ್ತಿರ್ಬೇಕಾದ್ರೆ ಹಿಂಗೆ ಹೋಗಿ ಹಿಂಗೆ ಓವರ್ಟೇಕ್ ಮಾಡ್ತಾರಲ್ವ. ಅವ್ನು ಇದು ಮಾಡ್ತಾನೆ ಇರಲಿಲ್ಲ, ಅವ್ನು ಓವರ್ಟೇಕೇ ಮಾಡ್ತಿರ್ಲಿಲ್ಲ. ನಾನು ಕೇಳಿದೆ ಅಂದರೆ ಒಂದು ಸ್ಪೀಡ್ ಲಿಮಿಟ್ ಇತ್ತು ಓವರ್ಟೇಕ್ ಮಾಡೋದು, ಯಾಕೆ ಗುರು ಓವರ್ಟೇಕೇ ಮಾಡ್ತಿಲ್ಲ ಅಂತ ಕೇಳಿದ್ರೆ, ಅಲ್ಲಿ ವೈಟ್ ಲೈನ್ ಇದೆಯಲ್ಲ ಅದು ಸ್ಟ್ರೈಟ್ ಲೈನ್ ಇದ್ದರೆ ನೀವು ಆ ಟೈರ್ ಅದನ್ನು ದಾಟಂಗಿಲ್ವಂತೆ, ಆ ಕಡೆಯಲ್ಲಿ ಏನು ಹೋಗಂಗಿಲ್ವಂತೆ. ನಂಗೆ ಗೊತ್ತಿರಲಿಲ್ಲ ನಮ್ಮ ಇಂಡಿಯಾದಲ್ಲೂ ಇದೆ. ಹಾಂ, ಯಾವಾಗ ಓವರ್ಟೇಕ್ ಮಾಡೋಕೆ ಹೇಳಿ ನೀವು, ಡಾಟ್ ಸಂದಿಲ್ ಓವರ್ಟೇಕ್ ಮಾಡೋದು. ಇದು ನಂಗೆ ಶ್ರೀಲಂಕಾದಲ್ಲಿ ಗೊತ್ತಾಗಿದ್ದು.